ಗುಜರಾತ್ ಮತ್ತು ಡೆಲ್ಲಿ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಇದು ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ, ಬರೀ ದಾಖಲೆಗಳನ್ನಷ್ಟೇ ನಾವೀಗ ನೋಡೋಕೆ ಹೋಗೋಣ. ಅತಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ 200 ಸಿಕ್ಸ್ಗಳನ್ನು ಹೊಡೆದಂತಹ ಮೊದಲ ಪ್ಲೇಯರ್, ಮೊದಲ ಭಾರತೀಯನಾಗಿ ನಮ್ಮ KL ರಾಹುಲ್ ಅವರು ಹೊರಹೊಮ್ತಾರೆ ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಾಗೆ ಅತಿ ವೇಗವಾಗಿ ಕಡಿಮೆ ಇನ್ನಿಂಗ್ಸ್ಗಳನ್ನು ತಗೊಂಡು 200 ಸಿಕ್ಸ್ಗಳನ್ನು ಹೊಡೆದಂಥ ಪ್ಲೇಯರ್, ಅದು ಭಾರತೀಯನಾಗಿ ನಮ್ಮ KL ರಾಹುಲ್ ಅವರು ಹೊರಹೊಮ್ತಾರೆ ಅಂತ ಹೇಳಿದೆ. ಇನ್ನು ಎಲ್ಲವನ್ನು ನೋಡ್ಕೊಂಡು ಹೋಗ್ತಾ ಹೋದರೆ ಸ್ನೇಹಿತರೆ, ಇನ್ನು ಫಾರಿನರ್ ಪ್ಲೇಯರ್ಸ್ಗಳನ್ನು IPLನಲ್ಲಿ ಮೊದಲನೇದಾಗಿ ಕ್ರಿಸ್ ಗೇಲ್ ಅವರು ಬರ್ತಾರೆ ಸ್ನೇಹಿತರೆ. ಇವರು 200 ಸಿಕ್ಸ್ಗಳನ್ನು ಹೊಡೆಯಲು 69 ಇನ್ನಿಂಗ್ಸ್ಗಳನ್ನು ತೊಗೊಂಡಿದ್ದರು. ಎರಡನೇದಾಗಿ ಆಂಡ್ರೆ ರಸೆಲ್ ಅವರು 97 ಇನ್ನಿಂಗ್ಸ್ಗಳನ್ನು ತೊಗೊಂಡಿದ್ದರು 200 ಸಿಕ್ಸ್ಗಳನ್ನು ಹೊಡೆಯಲು. ಇನ್ನು ಮೂರನೇದವರಾಗಿ ಅಂದರೆ ಫಾರಿನರ್ಗೆ ಕಂಪೇರ್ ಮಾಡಿದರೆ KL ರಾಹುಲ್ ಅವರು ಕೂಡ ಮೂರನೇದವ್ರು ಬರ್ತಾರೆ. 129 ಇನ್ನಿಂಗ್ಸ್ಗಳನ್ನು ತೊಗೊಂಡಾರೆ ಸ್ನೇಹಿತರೆ ಇವರು 200 ಸಿಕ್ಸ್ಗಳನ್ನು ಹೊಡೆಯಲು. ನಾಲ್ಕನೇದವರು ನಮ್ಮ ABD ಅವರು 137 ಇನ್ನಿಂಗ್ಸ್ಗಳನ್ನು. ಇವರೇನು 4 ಟಾಪ್ 4 ಪಟ್ಟಿಯಲ್ಲಿ KL ರಾಹುಲ್ ಅವರು ಇದ್ದಾರೆ ಸ್ನೇಹಿತರೆ. ಇಂಡಿಯನ್ ಬ್ಯಾಟರ್ ಆಗಿ ಈ ದಾಖಲೆಯನ್ನು ಮೊದಲನೇದಾಗಿ ಇವರು ಮಾಡಿದ್ದಾರೆ ಸ್ನೇಹಿತರೆ. 200 ಸಿಕ್ಸ್ಗಳನ್ನು ಅತಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಹೊಡೆದಂಥ ಪ್ಲೇಯರ್ ಆಗಿ ನಮ್ಮ KL ರಾಹುಲ್ ಅವರು ಹೊರಹೊಮ್ತಾರೆ. ಅದು ಆದ ನಂತರ ನಮ್ಮ ಸಿರಾಜ್ ಅವರಾಗಿರ್ಬೋದು, ಅದಾದ ನಂತರ ತೆವಾಟಿಯಾ ಅವರು, ಇವರು ಇಬ್ಬರು ಕೂಡ್ಕೊಂಡು 100ನೇ IPL ಮ್ಯಾಚನ್ನು ಆಡಕತ್ತಾರೆ ಸ್ನೇಹಿತರೆ. ಇದು ನಿನ್ನೆ ನಡೆದ ಪಂದ್ಯದಲ್ಲಿ ಇಬ್ಬರದು 100ನೇ IPL ಮ್ಯಾಚ್ ಆಗಿತ್ತು. ಸೆಂಚುರಿ ಮ್ಯಾಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಆದ ನಂತರ ನಮಗೆ ಗೊತ್ತೈತಿ ಹಾರ್ದಿಕ್ ಪಾಂಡ್ಯ ಅವರು ಒಂದು ಬ್ಯಾಕ್ ಶಾಟನ್ನು ಹೊಡಿತಾರೆ. ನೋಡಿ ಸ್ನೇಹಿತರೆ, ಅದೇ ರೀತಿಯಾಗಿ ಅಶುತೋಷ್ ಶರ್ಮಾ ಅವರು ಕೂಡ ಒಂದು ಸೇಮ್ ಶಾಟನ್ನು ಹೊಡೆದಿದ್ದಾರೆ. ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ, ಹೋಗಿ ನೋಡಿ. ಅದು ಆದ ನಂತರ ನಿನ್ನೆ ನಡೆದ ಪಂದ್ಯದಲ್ಲಿ 4 ವಿಕೆಟ್ಗಳನ್ನ ಏನು ಪ್ರಸಿದ್ಧ ಕೃಷ್ಣ ಅವರು ತೊಗೊಂಡ್ರಲ್ಲ, ಈಗ ಪರ್ಪಲ್ ಕ್ಯಾಪ್ ಹೋಲ್ಡ್ರಲ್ಲಿ ಇವರು ಟಾಪ್ ಅದಾರ. 7 ಮ್ಯಾಚ್ಗಳಲ್ಲಿ 14 ವಿಕೆಟ್ಗಳನ್ನ ತೊಗೊಂಡು ಇವರು ಟಾಪ್ ಅದಾರ ಸ್ನೇಹಿತರೆ. ಎರಡನೇದವರು ನೂರ್ ಅಹ್ಮದ್ ಅವರು 12, ಮೂರನೇದವರು ನಮ್ಮ ಹೆಜಲ್ವುಡ್ ಅವರು ಕೂಡ 12 ವಿಕೆಟ್ಗಳನ್ನ ತೊಗೊಂಡು 3ನೇ ನಂಬರ್ ಅದಾರ. ಇನ್ನು ಅದಾದ ನಂತರ GT ಏನು ಸಕ್ಸಸ್ಫುಲ್ಲಿ ರನ್ ಚೇಸ್ ಮಾಡಿ ಗೆದ್ದು ಬೀಗಿದ್ರಲ್ಲ, ಇದೇ ರೀತಿಯಾಗಿ ಯಾವಾಗ ಗೆದ್ದು ಬೀಗಿದ್ರು, ಯಾವಾಗ ಟಾಪಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ನಿನ್ನೆ 204 ರನ್ನು ಇದೇ ಹೈಯೆಸ್ಟ್ ರನ್ ಚೇಸ್ ಆಗಿತ್ತು ಸ್ನೇಹಿತರೆ ಇವ್ರದ್ದು. ಇದು 200 ನಿನ್ನೆ ನಡೆದ ಪಂದ್ಯ DC ವಿರುದ್ಧ. ಇದು ಆದ ನಂತರ 194 RCB ವಿರುದ್ಧ 2023ರಲ್ಲಿ. ಇದು ಸೆಕೆಂಡ್ ಹೈಯೆಸ್ಟ್ ರನ್ ಚೇಸ್ ಸಕ್ಸಸ್ಫುಲ್ಲಿ ಆಗಿತ್ತು. ಮತ್ತು ನಿನ್ನೆ ನಡೆದ ಪಂದ್ಯದಲ್ಲಿ DC ಏನು ಹೊಡಿತಲ್ಲ, 200+ ರನ್ಗಳನ್ನು ಹೊಡಿತಲ್ಲ, ಇದು ಯಾವುದೇ ಪ್ಲೇಯರ್ನೂ ಕೂಡ ಹಾಫ್ ಸೆಂಚುರಿಯನ್ನು ಹೊಡೆದೇ ಇದ್ದರೂ 200 ರನ್ಗಳನ್ನ ಕಲೆ ಹಾಕೈತಲ್ಲ, ಇದು 2ನೇ ಟೈಮ್ ಇದು. ಇವರು 200 ರನ್ಗಳನ್ನ ಕ್ರಾಸ್ ಮಾಡೋದು, 50 ಯಾರೂ ಹೊಡೆದೇ ಇರೋ ಕಾರಣನೂ ಕೂಡ 200 ರನ್ಗಳನ್ನ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಇದಾಗಿತ್ತು ನನಗೆ ಗೊತ್ತಿದ್ದಂತಹ ದಾಖಲೆಗಳು ಸ್ನೇಹಿತರೆ. ನಿಮಗೆ ಯಾವ್ದಾದ್ರು ದಾಖಲೆ ಗೊತ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.